ಪ್ರೀಪೇಡ್ ಸಿಮ್ ಕಾರ್ಡ್ಗಳನ್ನು ರೀಚಾರ್ಜ್ ಮಾಡಿಸಿ ತಮಗೆ ಬೇಕಾದಷ್ಟು ಟಾಕ್ ಟೈಮ್ ಹಾಗೂ ಇಂಟರ್ನೆಟ್ ಡೇಟಾ ಹೇಗೆ ಪಡಿಬಹುದೋ ಹಾಗೆ ಈಗ ಗ್ರಾಹಕರು ಪ್ರೀಪೇಡ್ ವಿದ್ಯುತ್ ಮೀಟರ್ಗಳನ್ನು ಆನ್ಲೈನ್ ಮೂಲಕ ಅಥವಾ ಸಮೀಪದ ವಿದ್ಯುತ್ ವಿತರಣಾ ಕಚೇರಿಗಳಲ್ಲಿ ರೀಚಾರ್ಜ್ ಮಾಡಿಸಿ ತಮಗೆ ಬೇಕಾದಷ್ಟು ಯೂನಿಟ್ಗಳನ್ನು ಮೊದಲೇ ಪಡಿಬಹುದು. ಹೌದು, ರಾಜ್ಯದ ಎಲ್ಲಾ ವಿದ್ಯುತ್ ಮೀಟರ್ಗಳನ್ನು ಸ್ಮಾರ್ಟ್ ಮೀಟರ್ ಮಾಡಲಾಗುವುದು ಅಂತ ಇಂಧನ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಸ್ಮಾರ್ಟ್ ಮೀಟರ್ನಲ್ಲಿ ಮೊಬೈಲ್ ರೀಚಾರ್ಜ್ ರೀತಿ ಮೀಟರ್ ರೀಚಾರ್ಜ್ ಮಾಡಿಸಬಹುದು. ಹೊಸ ಸ್ಮಾರ್ಟ್ ಮೀಟರ್ಗೆ ಸಿಮ್ ರೀತಿ ಅಳವಡಿಸಲಾಗಿದೆ. ಮೊಬೈಲ್ ಫೋನ್ಗಳ ಮಾದರಿಯಲ್ಲೇ ವಿದ್ಯುತ್ ಬಳಕೆಗೂ ಕೂಡ ಪ್ರೀಪೇಡ್ ರೀಚಾರ್ಜ್ ಕಾರ್ಡ್ ಪರಿಚಯಿಸಲಾಗ್ತಾ ಇದೆ. ಗ್ರಾಹಕರು ಪ್ರೀಪೇಡ್ ಮೊಬೈಲ್ ಸಿಮ್ ಮಾದರಿಯಲ್ಲಿ ಮೊದಲೇ ಹಣ ಕಟ್ಟಿ ವಿದ್ಯುತ್ ಸಂಪರ್ಕ ಪಡೆಯಬೇಕಾಗುತ್ತದೆ. ಪ್ರೀಪೇಡ್ ಸಿಮ್ ಕಾರ್ಡ್ಗಳ ರೀತಿಯಲ್ಲೇ ಪ್ರೀಪೇಡ್ ಸ್ಮಾರ್ಟ್ ಮೀಟರ್ಗಳು ಕೂಡ ಕಾರ್ಯನಿರ್ವಹಿಸುತ್ತವೆ. ಒಂದು ಸ್ಮಾರ್ಟ್ ಮೀಟರ್ಗೆ 5,000 ರೂಪಾಯಿ ಇದೆ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಮತ್ತು ಕೇಂದ್ರ ಇಲಾಖೆ ಸೂಚನೆಯಂತೆ ಪಡೆಯಬೇಕು. ಜೊತೆಗೆ ಹಳೆ ಮೀಟರ್ ಹಿಂಪಡೆಯೋದಿಲ್ಲ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ.